ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಏನು ಮಾಜಿ CM ಸಿದ್ದರಾಮಯ್ಯನವರ ರಾಜಕೀಯ ಅಂತ್ಯ ಆಯ್ತಾ ಅಂತ ಅಂದರೆ, ಅಧಿಕೃತವಾಗಿ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನಲ್ಲಿ ಅಧಿಕೃತವಾಗಿ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥ, ಅಂದರೆ ಇನ್ನು ಮುಂದೆ ನಾನು ರಾಜಕೀಯನ ಮಾಡಲ್ಲ, ಇನ್ನು 10 ವರ್ಷ ಇರುತ್ತಂತೆ ಅವರು ರಾಜಕೀಯಕ್ಕೆ ವಿದಾಯ ಹೇಳಿರುವಂಥದ್ದು. ಇದು 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆದರೆ ಈ ಕುರಿತಾಗಿ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ದುಃಖಿತರಾಗಿರುವುದು, ಆಮೇಲೆ ಇನ್ನೊಂದು ಹೆಚ್ಚಿನ ರೀತಿಯಾಗಿ ನೋವನ್ನು ಉಂಟು ಮಾಡಿರುವಂಥದ್ದು ಇಲ್ಲಿ VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡ್ತಾರೆ. ಯಾಕಂದರೆ KR ಪೇಟೆಯಲ್ಲಿ ನಡೆದ ಮಾಜಿ CM ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ರಾಜಕೀಯನ ಅಂತ್ಯ ಮಾಡ್ತಾ ಇದ್ದೀನಿ ನಾನು, ಇನ್ನು ಮುಂಬರುವ 28ರ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆಯನ್ನು ಮಾಡುವುದಿಲ್ಲ ಅಂತ ಹೇಳಿರುವಂಥದ್ದು. ಆದರೆ ಅವರ ಅಭಿಮಾನಿಗಳಿಗೆ ಬಹಳ ಒಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿಯಾಗಿ ರಾಜಕಾರಣಿಗಳು ಬಹಳ ಅಪರೂಪವಾಗಿ ಸಿಗುವಂಥ ರಾಜಕಾರಣಿಗಳು ಇನ್ನು ಮುಂದೆ ಈ ರೀತಿಯಾಗಿ ಅಧಿಕಾರವನ್ನು ನಮ್ಮನ್ನು ಸೇವೆ ಮಾಡುವಂಥ ನಾಯಕರು ಸಿಗಲ್ಲ ಅನ್ನೋದನ್ನು ಕೂಡ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಬೇರೆ ರೀತಿಯಾಗಿ ಉಂಟಾಗ್ತಿದೆಯಾ, ಯಾವುದೇ ಒಂದು ವಿಷಯಗಳನ್ನು ಅಡ್ಡಪಡಿಸಲಾರದೆ, ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನು ಇಡಲಾರದೆ ನಿವೃತ್ತಿ ಹೊಂದ್ತಾ ಇದ್ದಾರೆ ಅನ್ನೋದು ಈಗ ನಾಯಕರುಗಳ ಜೊತೆಗೆ ಹೈಕಮಾಂಡ್ ಜೊತೆಗೆ ಏನೆಲ್ಲ ಮಾತುಕತೆ ಆಗುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇನ್ನೂ 10 ವರ್ಷ ಬಾಕಿ ಇದೆ ನಂದು, ಆದರೂ ಸಹ 28ರ ಚುನಾವಣೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡುವುದಿಲ್ಲ ಅನ್ನೋದು KR ಪೇಟೆ, ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಯಾಕೆಂದರೆ ಈ ರೀತಿಯಾಗಿ ರಾಜಕಾರಣಿಗಳು ಅಪರೂಪ ಅಂತಲೇ ಹೇಳ್ಬೋದು. ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ಸಕ್ಕೆ ಏನಾದರೂ ಇವರು ಅಂತಿಮ ನಿರ್ಧಾರವನ್ನು ಫೈನಲ್ ಆದರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಕ್ಕೆ ಮಾಸ್ಟರ್ ಮೈಂಡ್ ಮತ್ತೊಂದು ಕಡಿಮೆ ಆಗುತ್ತಾ ಅನ್ನೋದನ್ನು ಕೂಡ ಈ ವಿಚಾರವಾಗಿಯೂ ಕೂಡ ನಾವು ತಿಳಿಸುವಂಥದ್ದು. ಆದರೆ ಏನಾಗುತ್ತೆ, ಮುಂದೇನಾಗುತ್ತೆ ಅನ್ನೋದನ್ನು ಕೂಡ ಮುಂದಿನ ಬೆಳವಣಿಗೆಯಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಈ ಕುರಿತಾಗಿ ಏನು ಹೇಳಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ವಿ. ಆದರೆ ಒಂದು ವಿಚಾರ ಹೇಳ್ಬೇಕಂದ್ರೆ, CM ಸಿದ್ದರಾಮಯ್ಯನವರು ಒಂದು ಅಪರೂಪದ ರಾಜಕಾರಣಿ, ಬಡ ಕುಟುಂಬದ ರಾಜಕಾರಣಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಏನೆಲ್ಲ ಆಗುತ್ತೆ, ಯಾವ ರೀತಿಯಾಗಿ ಮುಂದುವರಿತೆ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟ ನಿರ್ಧಾರವನ್ನು ಈ VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನಾವು ತಿಳಿಸ್ತೀವಿ. ಜನ ಅವರನ್ನು ನಮಸ್ಕಾರ ಮಾಡಿದರು, ಬಯಸಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಹೇಳಿಲ್ಲ. ನಾನು ಒಬ್ಬ ಈಗಲೂ MLA ಆಗಿದ್ದೀನಿ. 10 ವರ್ಷ ಇರ್ತಿದ್ರು, ಮುಂದೆ 10 ವರ್ಷ ಇರ್ತಿದ್ರು. ಇನ್ನೂ ಮತ್ತೆ ಕೆಲಸ ಎಲೆಕ್ಟ್ರಾನಿಕ್ ಪಾಲಿಟಿಕ್ಸ್ ಬೇಡ ನಮಗೆ ಹೇಳಿ ಎಲೆಕ್ಷನ್ ತೀರ್ಮಾನ ಮಾಡಿ ಜನ ಅವರನ್ನು ನಮಸ್ಕಾರ ಮಾಡಿದರು, ಬಯಸಿದ್ರು. ಆ ಸಂದರ್ಭದಲ್ಲಿ ಕೂಡ ಹೇಳಿ